ಸನ್ಮಾನ್ಯ ಸಿದ್ದರಾಮಯ್ಯನವರ ಇಲ್ಲ ಅಥವಾ ಸುಜ್ರೇವಾಲಾ ಅನ್ನೋಂಥದ್ದು ಜನರಿಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಸನ್ಮಾನ್ಯ ಉಸ್ತುವಾರಿಗಳಂಥ ಸುಜ್ರೇವಾಲಾ ಅವರು ಮುಖ್ಯಮಂತ್ರಿಗಳು ಯಾವ ದಾಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು, ಸುರ್ಜೇವಾಲಾ ಅವರು ಯಾವ ಧಾಟಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ನಾವು ಕೂಡ ಅನೇಕ ಉಸ್ತುವಾರಿಗಳನ್ನು ನಾವು 30 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇವತ್ತು ಯಾವುದೇ ಸರ್ಕಾರ ಇದ್ದಂಥ ಟೈಮಲ್ಲಿ ದಿಲ್ಲಿಯಿಂದ ಉಸ್ತುವಾರಿಗಳು ಬರೋದು ಸಹಜ. ಆ ಉಸ್ತುವಾರಿಗಳು ಬಂದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಬಗಲಿಗಡೆ ಇರ್ತಾರೆ, CLP ಮೀಟಿಂಗ್ಗಳು ಕರ್ತಾರ, ಶಾಸಕಾಂಗ ಸಭೆಗಳು ಕರೀತಾರ, ಮಾತಾಡ್ತಾರೆ, ಸಾಕಷ್ಟು ವಿಚಾರಗಳನ್ನು ಮಾತಾಡೋಂಥ ಟೈಮಲ್ಲಿ ಕೂಡ ಪ್ರೋಟೋಕಾಲಲ್ಲಿ ಏನು ಹೇಳುತ್ತಂದರೆ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದು ಎಲ್ಲರೂ ಕರೆದು ಮಾತಾಡೋಂಥ ಮುಂಚೆಯಿಂದ ಕೂಡ ಪರಂಪರೆ ಏನಿದೆ. ಇವತ್ತು ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳ ಥರ ಅಂದರೆ ಯಾವ ರೀತಿಯಲ್ಲಿ ಅಂದ್ರೆಗಿನ ಅವರು ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಂತೂ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಗೊಂಬೆ ಆಗಿ, ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದನ್ನು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ಹೈಕಮಾಂಡಿಯ ಕೈಯಲ್ಲಿ ಒಂದು ಗೊಂಬೆ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಅದೇ ರೀತಿಯಲ್ಲಿ ಕೂಡ ನಡ್ಕೊತಾ ಇದ್ದಾರೆ. ಇವತ್ತು ನೋಡಿದಂಥ ಟೈಮಲ್ಲಿ ಅವರು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದಾರೆ. ಮುಂಚೆ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಯಾಕಂದರೆ ಅವತ್ತು ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಗಟ್ಟಿಯಾಗಿ ಮಾತಾಡೋಂಥ ಧ್ವನಿಯಿಂದ ಏರು ಧ್ವನಿಯಿಂದ ಮಾತಾಡ್ತಿದ್ರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಅವತ್ತು ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಲಾಲಸದ ಸಲುವಾಗಿ ಅಧಿಕಾರ ಉಳಿಸ್ಕೋಬೇಕನ್ನಂಥ ಕಾರಣದಿಂದ ಅವ್ರ ಧ್ವನಿ ಎಲ್ಲ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅವ್ರ ಕೈಗೊಂಬೆ ಆಗಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಕೂಡ ಅವ್ರ ಕೆಳಗಡೆ ಇಳಿಸ್ಕೊಂಡು ಈ ರಾಜ್ಯದ ಜನರು 6 ಕೋಟಿ ಜನರು ಇವತ್ತು ಮುಖ್ಯಮಂತ್ರಿಗಳಾಗಿ ಅವ್ರ ಹುದ್ದೆಯನ್ನು ಕೂರಿಸಿದ್ರೆ ಕೂಡ ಆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅವರು ಸ್ವಲ್ಪ ಕೆಳಗೆ ಮಟ್ಟ ಮಾಡಿಕೊಂಡು ಇವತ್ತು ಅವರ ಉಸ್ತುವಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕೊಟ್ಟಿದ ನಂತರ ಅವರು ಅನೇಕ ಮಂದಿ ಶಾಸಕರ ಜೊತೆಲಿ ಕರೆದು ಮಾತಾಡ್ತಾ ಇದ್ದಾರೆ. ಅನೇಕ ಮಂದಿ ಜೊತೆಲಿ ಮುಖ್ಯಮಂತ್ರಿಗಳು ಆ ಮಂತ್ರಿಗಳ ಜೊತೆಲಿ ಕೂಡ ಮಾತಾಡ್ತಾ ಇದ್ದಾರೆ. ಮಾತಾಡುವಂಥ ಟೈಮಲ್ಲಿ ಇವತ್ತು ಸರ್ವಾಧಿಕಾರಿ ಯಾವ ರೀತಿಯಲ್ಲಿ ಸರ್ವಾಧಿಕಾರಿ ಅಂದ್ರಿಗಿನ ಇವತ್ತು ಸಂಪೂರ್ಣವಾಗಿ ಡಾಕ್ಟರ್ ಸುಜ್ರೇವಾಲಾ ಅವರು ಇವತ್ತು ದಿಲ್ಲಿಯಿಂದ ಅವ್ರು ಬಂದು ಇವತ್ತು ಸಂಪೂರ್ಣವಾಗಿ ಅಂದ್ರಿಗಿನ ಒಂದು ಕಡೆ ಎಲ್ಲರ ಕಡೆ ಮೀಟಿಂಗ್ಗಳು ಮಾಡಿದ ನಂತರ ಮಿನಿಸ್ಟ್ರುಗಳ ಹತ್ರ ಮೀಟಿಂಗ್ ಮಾಡೋದು, MLA ಗಳ ಹತ್ರ ಮೀಟಿಂಗ್ ಮಾಡೋದು ನೋಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಇವತ್ತೇನು ಅವರು ಸುಜ್ರೇವಾಲಾ ಅವರು ಕೇವಲ ಮೀಟಿಂಗ್ ಮಾಡ್ತಾ ಇದ್ದಾರಾ, ಇಲ್ಲಿದ್ರೆ ಅವ್ರ ಹೆಲ್ತ್ ರಿಪೋರ್ಟ್ ಅಂದ್ರಿಗಿನ ಅವ್ರ ಆರೋಗ್ಯ ಸ್ಥಿತಿ ಏನಿದೆನೋ ಅವ್ರ ಮನಸ್ಥಿತಿ ಏನಿದೆನೋ ಅದನ್ನು ಸ್ಟಡಿ ಮಾಡ್ತಾ ಇದ್ದಾರೋ, ಇಲ್ಲ ಆದ್ರಿಗಿನ ಅವರು ಮುಖ್ಯಮಂತ್ರಿಗಳು ಯಾರು ಆಗಬೇಕು ಅನ್ನೋಂಥ ವಿಚಾರವನ್ನು ಸ್ಟಡಿ ಮಾಡ್ತಾ ಇದ್ರು. ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅವರೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇಲ್ಲಪ್ಪ ಈತ ಬಂದಿರೋಂಥ ಉದ್ದೇಶನೇ ಬೇರೆ ಇದೆ. ಆ ಉದ್ದೇಶದಲ್ಲಿ ನಮ್ಮೆಲ್ಲರೂ ಕೂಡ ಇವತ್ತು ನಮ್ಮ ಮನಸ್ಥಿತಿಯನ್ನು ಓದಂಥ ಕೆಲಸ, ನಮ್ಮ ಮನಸ್ಥಿತಿಯನ್ನು ಸ್ಟಡಿ ಮಾಡೋಂಥ ಕೆಲಸ, ನಮ್ಮ ಹೆಲ್ತ್ ರಿಪೋರ್ಟನ್ನು ಕೊಡೋಂಥ ಕೆಲಸ. ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡಬೇಕು? ಇವರು ಆರೋಗ್ಯವಂತರಾಗಿರ್ಬೇಕು ಇವರು ನಮ್ಮ ಕಾಂಗ್ರೆಸ್ ಪಾರ್ಟಿ ಹೇಳ್ದಂತ ಕೇಳ್ತಾರ, ನಾವು ಹೇಳ್ದಂಗಿದೆ ಇವ್ರು ನಡ್ಕೊಂತಾರ ಅನ್ನಕ್ಕೆ ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡಬೇಕು? ಹೈಕಮಾಂಡಿಗೆ ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಪದೇ 2 ತಿಂಗಳಲ್ಲಿ 2-3 ಬಾರಿ ಬಂದಾರ. 2-3 ಬಾರಿ ಬಂದು ಇವತ್ತು ಸಂಪೂರ್ಣವಾಗಿ ಇವತ್ತು ಮನಸ್ಥಿತಿಯನ್ನು ಸ್ಟಡಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಇವತ್ತು ಇದೇನಾ ಸತ್ತಿದೇನಂತೇಳಿ ಒಂದು ಕೂಡ ಗೊತ್ತಾಗ್ತಿಲ್ಲ. ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ಜನರಿಗೆ ಬೇಕಾದಂಥ ವ್ಯವಸ್ಥೆ ಬಗ್ಗೆ, ಜನರಿಗೆ ಬೇಕಾದಂಥ ಅಭಿವೃದ್ಧಿ ಬಗ್ಗೆ ಇವತ್ತು ಯೋಚನೆಯನ್ನು ಮಾಡಬೇಕಾಯಿತು. ಆಲ್ರೆಡಿ ಆಯಿತು 2.5 ವರ್ಷಗಳು ಆಯಿತು. 2.5 ವರ್ಷಗಳಲ್ಲಿ ಕೇವಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಅಂತ ಇದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಪರಿಸ್ಥಿತಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರನಂತೂ ಕೋಮಾ ಸ್ಥಿತಿಯಲ್ಲಿದೆ. ಇವತ್ತು ಕೋಮಾ ಸ್ಥಿತಿಯಲ್ಲಿ ಇದ್ದಂಥ ಟೈಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಇವತ್ತು ಅವರು ಸರ್ಕಾರನೇ ಕೋಮಾ ಸ್ಥಿತಿಯಲ್ಲಿ ಇದ್ದಂಥ ಟೈಮಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಅವ್ರು ಗಟ್ಟಿಯಾಗಿ ಮಾತಾಡೋಂಥ ವ್ಯಕ್ತಿಗಳು ಇವತ್ತು ICUದಲ್ಲಿದ್ದಾರೆ. ಇವತ್ತು ICUದಲ್ಲಿ ಇದ್ದಂಥ ಟೈಮಲ್ಲಿ ಕ್ಯಾಬಿನೆಟ್ ಇಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಯಾರು ಕೂಡ ಹೋಗ್ತಾ ಇಲ್ಲ. ಒಂದು ಪ್ರಶ್ನೆ, ಎಲ್ಲ ಕೂಡ ಕರಪ್ಷನ್ದಲ್ಲಿ ಮುಳುಗೋಗಿದ್ದಾರೆ. ಎಲ್ಲ ಕಡೆ ಕೂಡ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ ಇವತ್ತು ನನಗೆ ಯಾರೋ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಏನು ಇವತ್ತು PUCದಲ್ಲಿ ಏನು CET ಮತ್ತು ನೀಟ್ ವಿಚಾರದಲ್ಲಿ ಕೂಡ ಅವ್ರಿಗೆ ಮುಂಚೆ ಏನು ಇದು ಡೊನೇಷನ್ ಆ ಫೀಸನ್ನು ಕೂಡ ಕಲೆಕ್ಟ್ ಮಾಡ್ಕೊತ ಇದ್ದಾರೆ. ಹಂಗಾಗಿ ಇವತ್ತು ಎಲ್ಲ ವಿಚಾರದಲ್ಲಿ ಹಿಂಗಿದ್ದಂಥ ಟೈಮಲ್ಲಿ ಇವತ್ತು ಸನ್ಮಾನ್ಯ ಸುಜ್ರೇವಾಲಾ ಅವರು ಹೈಕಮಾಂಡ್ಗೆ ಎಲ್ಲೋ ಒಂದು ಕಡೆ ಈ ರಿಪೋರ್ಟನ್ನು ಕೂಡ ಕೊಡಬೇಕು ಅನ್ನೋಂಥ ಕಾರಣದಿಂದ ಬಂದಿದ್ದಾರೆ. ಇವತ್ತು ಹೈಕಮಾಂಡ್ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರಿಗಿನ ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಲ್ಲ, ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಎದ್ರಿಗಿನ
ಅದೊಂದು ಏಮ್ಸ್ ಇದ್ದಂತೆ. ನಾವು ಯಾವುದನ್ನ ಆಸ್ಪತ್ರೆ ಎಲ್ಲಪ್ಪ ದೊಡ್ಡ ಆಸ್ಪತ್ರೆ ಈ ದೇಶದಲ್ಲಿ ಇದ್ದಂದ್ರಿಗಿನ ಅಲ್ಲಿ ಇಂಡಿಯಾದಲ್ಲಿ ಏಮ್ಸ್ ಆಸ್ಪತ್ರೆ ಅಂತೀವಲ್ಲ, ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಏಮ್ಸ್ ಆಸ್ಪತ್ರೆ ಇದ್ದಂತೆ. ಆ ಏಮ್ಸ್ ಆಸ್ಪತ್ರೆಯಲ್ಲಿ ಮುಖ್ಯಸ್ಥರು ಸನ್ಮಾನ್ಯ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಸುಜ್ರೇವಾಲ್ ಅವರು. ಆ ಸುಜ್ರೇವಾಲ್ ಅವರು ಜೊತೆಲಿ ನಮ್ಮ ಈ ಭಾಗದ ಧೀಮಂತ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಜೊತೆಲಿ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿಸಬೇಕಾಗಿದೆ. ಆ ರಿಪೋರ್ಟ್ ತಯಾರು ಮಾಡೋಂಥ ಟೈಮಲ್ಲಿ ಈ ಐಸಿಯುದಲ್ಲಿದ್ದಂಥ ಸರ್ಕಾರವನ್ನು ಆಯುಷ್ಯನ್ ಅಂತೇಳಿ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ. ಆಯುಷ್ಯನ್ ಅಂತದ್ದು ಇವತ್ತು 2.5 ವರ್ಷದಲ್ಲಿ ಆಯುಷ್ಯನ್ ಅನ್ನು ಮುಗಿಸೋಣ, ಇಲ್ಲಿ 5 ವರ್ಷಗಳ ಕಾಲ ಆಯುಷ್ ಕೊಡಬೇಕನ್ನಂಥ ತೀರ್ಮಾನವನ್ನು ಸನ್ಮಾನ್ಯ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸುಜ್ರೇವಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ. ಆ ಆಯುಷ್ ಅಂದ್ರೆ ಆಯುಷ್ ಅಂತೀವಲ್ಲ, ಆಯುಷ್ 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 ಅಲ್ಲ, ಆಯುಷ್ ಅಂದ್ರೆ ಮನುಷ್ಯ ಲಿಮಿಟೇಷನ್ ಆಯುಷ್ ಏನಿದೆನೋ ಅವ್ರನ್ನ ಮನುಷ್ಯನ ಬದುಕಿಸ್ಕೋಣ ಸಾಯಿಸೋಣ. ಇವಾಗ ಒಂದು ಕಡೆ ಧ್ವನಿ ಎತ್ತುತ್ತಾ ಇದಾರೆ ಏನಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ಬೇಕು ಅಂತೇಳಿ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕನ್ನೋದು ಕೂಡ ಬರ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂತ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಘೋಷಣೆ ಮಾಡ್ರಿ ಅಂತ ಹೇಳಿ ಕೂಡ ಒಂದು ಕೂಗನ್ನೆತ್ತಿದೆ. ನಾವೇನೋ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತೇಳಿ ತಿಳ್ಕೊಂಡಿದ್ವಿ, ಇವತ್ತು ಪ್ರಧಾನಮಂತ್ರಿಗಳನ್ನು ಆಗ್ಬೇಕಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಅದು ಎಷ್ಟು ದಿನಗಳು ಬದುಕಬೇಕನ್ನಂಥ ತೀರ್ಮಾನವನ್ನು ಹೈಕಮಾಂಡ್ಗಳು ತಗೋಬೇಕಾಗಿದೆ. ಇವತ್ತು ನಾನಂತೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ, ಭಾಳ ಕ್ಲಿಯರ್ ಆಗಿ ನಾನು ಅವತ್ತು ಕೂಡ ಹೇಳಿರೋಂಥ ವಿಚಾರ ಇಷ್ಟೇ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು DCM ಆದಂಥ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡೋಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನು ಹೇಳಿದೆ. ಇವತ್ತು ಅದೇ ದಾಟಿದಲ್ಲಿ ಕೂಡ ರಾಜಕಾರಣ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋದಂಥ ಬಂದಂಥ ಟೈಮಲ್ಲಿ ಕೂಡ ಅದೇ ಪತ್ರಿಕೆ ಘೋಷಣೆ ಮಾಡಿದಂಥ ಟೈಮಲ್ಲಿ ಕೂಡ ಹೇಳಿದ್ದೀನಿ. ಇವತ್ತು ಎಂಥ ಪರಿಸ್ಥಿತಿಗಳು ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಹಂಗಾಗಿ ಇವತ್ತು ಏನು ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಹೈಕಮಾಂಡು 30ನೇ ತಾರೀಕಿಗೆ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿಗೆ ಬರಬೇಕು ಅನ್ನೋಂಥ ತೀರ್ಮಾನವನ್ನು ಡೇಟನ್ನು ಕೂಡ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಾರ. ಮುಖ್ಯಮಂತ್ರಿ ಕೊಟ್ಟಂಥ ಟೈಮಲ್ಲಿ ಕೂಡ ಅವರು ಎಲ್ಲ ಒಂದು ಕಡೆ ನನ್ನ ಶಕ್ತಿ ಪ್ರದರ್ಶನೆ, ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ನಾನು ಏನೇನು ಕಿತ್ತಾಕಂತ ಪ್ರಯತ್ನ ಮಾಡಿದ್ರೆ ನಾನು ಈ ಕರ್ನಾಟಕ ರಾಜ್ಯದಲ್ಲಿ ಜನರು ಇಷ್ಟೊಂದು ಮಟ್ಟಿಗೆ ಇದ್ದಾರೆ ಅಂತೇಳಿ ಒಂದು ನೋಡಿಸ್ಕೊಡ್ಬೇಕಲ್ಲ, ಶಕ್ತಿ ಪ್ರದರ್ಶನ ಮಾಡಬೇಕಲ್ಲ. ಆ ಶಕ್ತಿ ಪ್ರದರ್ಶನ ಸಲುವಾಗಿ ಅವ್ರು ಆಯ್ಕೆ ಆದಂಥ ಪ್ಲೇಸು ಮೈಸೂರು. ಆ ಮೈಸೂರಲ್ಲಿ ಇವತ್ತು ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಂಥ ಕೆಲಸ ಮಾಡಿದ್ರೆ ಒಂದು ಶಕ್ತಿ ಪ್ರದರ್ಶನ ಅಂದ್ರಿಗಿನ ನಾನು ಡೆಲ್ಲಿಗೆ ಹೋಗ್ಲಿಕ್ಕೆ ಮುಂಚೆನೆ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕನ್ನಂಥ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಇವತ್ತು ಈ ಸಮಾವೇಶ ಮೂಲಕ ಏನು ಸಂದೇಶವನ್ನು ಕೊಡ್ಬೇಕಂತ್ಕೊಂಡಾರ. ಇವತ್ತು ಈ ಸಂದೇಶವನ್ನು ಏನಂದ್ರೆಗಿನ ಎಲ್ಲ ಒಂದು ಕಡೆ ಇವತ್ತು ಅವ್ರು ಬೇಕಾದಂಥ ಮಂತ್ರಿಗಳಾದಂಥ ಸನ್ಮಾನ್ಯ ಮಹದೇವಪ್ಪನವ್ರಿಗೆ ಅಲ್ಲಿ ಇನ್ಚಾರ್ಜನ್ನು ಕೊಟ್ಟಾರ. ಮೈಸೂರಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು. ಜೊತೆಲಿ ಅದು ಕೂಡ ಅವ್ರ ಕಾರ್ಯಕ್ರಮ ಏನಿದ್ರೆ ಅದು ಖಾಸಗಿ ಕಾರ್ಯಕ್ರಮ. ಈ ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮ ಥರ ಮಾಡಿಕೊಂಡು, ಸರ್ಕಾರಕ್ಕೆ ಇವತ್ತು ಯಾರಿಗೆ ಸಂಬಳ ಇಲ್ಲ, ಯಾರಿಗೆ ಇವತ್ತು ಇಂಜಿನಿಯರ್ಗಳಿಗೆ ಕೆಲಸ ಇಲ್ಲ, ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಇಲ್ಲ, ಮಾಡಿದಂಥವ್ರಿಗೆ ಬಿಲ್ಗಳು ಬರ್ತಾ ಇಲ್ಲ, ಇವರು ಮಾತ್ರ ಯಾರೋ ರೊಕ್ಕ ಎಲ್ಲಮ್ಮ ಜಾತಿ ಇರ್ತಾರ. ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ, ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಯಾವೇ ಕಾರ್ಯಕ್ರಮಗಳು ಮಾಡಲಿ ಅದಕ್ಕೆ ಸರ್ಕಾರ ಅಂತೇಳಿ ಎಲ್ಲೋ ಒಂದು ಕಡೆ ಜೋಡಿಸಿದ ನಂತರ 2-3 ಕಾರ್ಯಕ್ರಮಗಳು ಮಾಡೋದು. ಆಮೇಲೆ ಅವ್ರದ್ದು ಜಾತ್ರಾ, ಆ ಜಾತ್ರಾದಲ್ಲಿ ಇವತ್ತು ಅಲ್ಲಿ ಮಹದೇವಪ್ಪನವ್ರಿಗೆ ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಅವರು ಇವತ್ತು ಸ್ವಂತ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಲಿ ಅವ್ರು ಏನನ್ನು ಬಿಂಬಿಸ್ಕೋಬೇಕಂದ್ರೆ ನಾನು ಹಿಂದುಳಿದಂಥ ಒಬ್ಬ ನಾಯಕ, OBC ನಾಯಕ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು OBC ನಾಯಕನಾಗಿ ಚೇರ್ಮನ್ ಆಗಿ ಮಾಡಿದಾರಲ್ಲ, ಅದಕ್ಕೆಲ್ಲ ಒಂದು ಕಡೆ ನಾನು ಅದು ಬಿಂಬಿಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೈಕಮಾಂಡ್ ಹತ್ರ ಹೋಗುವಂಥ ಟೈಮಲ್ಲಿ ನಾನು ಶಕ್ತಿ ನೋಡಿಸ್ಕೊಡ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಸನ್ಮಾನ್ಯ ಮಹದೇವಪ್ಪ ಅವರಿಗೆ ಕೊಟ್ಟು ಅದು ಬಿಂಬಿಸ್ಕೊಳ್ಳೋ ಸಲುವಾಗಿ ಈ ಸಮಾವೇಶವನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಇವತ್ತು ಬೆಂಗಳೂರಲ್ಲಿ ಕೂಡ ಮೊನ್ನೆ ನಡೆದಂಥ OBC ಸಭೆಯಲ್ಲಿ, OBC ಸಭೆ ಏನಿದೆನೋ ಕೇವಲ ಇದು ಬುಟಾಟಿಕೆ ಮಾತ್ರ. ಇವತ್ತು ಅವ್ರನ್ನ OBCಯ ಚೇರ್ಮನ್ ಮಾಡಿದ್ದು ಬುಟಾಟಿಕೋಸ್ಕರವಾಗಿ, ಇವತ್ತು ಅವ್ರನ್ನ ಎದಕ್ಕೋಸ್ಕರವಾಗಿದೆ ಮುಂದಿನ ದಿನಗಳಲ್ಲಿ ಬಿಹಾರ್ ಚುನಾವಣೆ ಇದಾವೆ. ಈ ಬಿಹಾರ್ ಚುನಾವಣೆಯಲ್ಲಿ ಅಲ್ಲಿ OBC ಟ್ರಂಪ್ ಕಾರ್ಡನ್ನು ಬಳಸಬೇಕು, OBC ಟ್ರಂಪ್ ಕಾರ್ಡನ್ನು ಬೆಳೆಸ್ಬೇಕನ್ನಂಥ ಕಾರಣದಿಂದ ಇವರು ಚೇರ್ಮನ್ ಆಗಿ ಮಾಡಿ ಇವತ್ತು ಕೇವಲ ಬಿಹಾರ್ ಚುನಾವಣೆಯ ಸಲುವಾಗಿ ಅವ್ರನ್ನ ಇವತ್ತು OBCಯ ಒಬ್ಬ ನಾಯಕನಾಗಿ ಬಿಂಬಿಸಕ್ಕೆ ಹೋಗಿದ್ದಾರೆ.
ಹಂಗಾಗಿ ಇವತ್ತು ಈ ತಂತ್ರ ಬಹಳಷ್ಟು ದಿನಗಳು ನಡೆಯಲ್ಲ. ಈ ಚುನಾವಣೆಗಳು ಮುಗಿದ ನಂತರ ನಾವು ಕೂಡ ನೋಡಿದ್ವಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರ ಬರಲಾರ್ದಂಥ ಟೈಮಲ್ಲಿ ಅಹಿಂದ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಿದ್ವಿ ನಾವು. ಹಿಂದುಳಿದಂತಹ ಜಾತಿಗಳ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅಂತಿದ್ವಿ. ಇವತ್ತು ಎಲ್ಲ ಹಿಂದುಳಿದಂತಹ ಜಾತಿಗಳು OBCಗಳನ್ನು ಅಹಿಂದವನ್ನು ಎಲ್ಲರನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರು. ಇವತ್ತು ಯಾವ ಅಹಿಂದ ಇಲ್ಲ, ಯಾವುದೇ ಹಿಂದುಳಿದಂತಹ ಜಾತಿಗಳಿಲ್ಲ, ಅವ್ರಿಗೆಲ್ಲ ಕೂಡ ಒಂದೇನಪ್ಪ ಅಂದ್ರೆ ರೊಕ್ಕ ದುಡಿಬೇಕನ್ನೋದು ಬೇರೆ ಏನಿಲ್ಲ. ಸಿದ್ದರಾಮಯ್ಯ ಆ ವ್ಯವಸ್ಥೆನೆ, ಸರ್ಕಾರ ವ್ಯವಸ್ಥೆನೆ ಆ ರೀತಿ ಆಗಿರೋ ಕಾರಣ ಅದು ಕೇವಲ ಇವತ್ತು ಬಿಹಾರ್ ಚುನಾವಣೆ ಇರೋ ತನಕ. ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಮೊನ್ನೆ ಸೋಮಣ್ಣವರು ಬಂದಿದ್ದರು, ನಾವೆಲ್ಲ ಕೂಡ ಹೋಗಿದ್ವಿ. ಸೋಮಣ್ಣವರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕುಂತಿದ್ದೆ. ನಾನು ಸೋಮಶೇಖರ್ ರೆಡ್ಡಿ ಅವರು, ನಂತರ ಗುರ್ಲಿನ್ ಗೌಡ್ರು ಎಲ್ಲರೂ ಕೂಡ ಹಿಂದೆ ಕುಂತಿದ್ವಿ. ಹಿಂದೆ ಕುಂತಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ. ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ್ ರೆಡ್ಡಿ ಮಾತಾಡ್ತಾರೆ ಅಂತ ಕೊಟ್ಟಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್ ನಾನು ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಅಲ್ಲಿ ಏನು ಹೇಳಿದ್ರು, ಮಾತಾಡ್ತಾ ನಾನು ಬಂದು ನಿಮ್ಮನ್ನ ಕಾಣ್ತೀನಿ ಸರ್ ಅಂದ್ರೆ, ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದ್ರು. ಡೆಲ್ಲಿಯಲ್ಲಿ ಬರೋಂಗಿದ್ರೆ ನೀವು ಶ್ರಾಮ್ಲವ್ರು ಕೂಡಿ ಬರ್ರಿ ಅಂತೇಳಿ ಅವ್ರು ಅಂದರು. ಅಂದ ತಕ್ಷಣವೇ ಆಮೇಲೆ ನನಗೆ ಮೊನ್ನೆ ಡೆಲ್ಲಿ ಹೋದಂಥ ಟೈಮಲ್ಲಿ ಕೂಡ ಸೋಮಣ್ಣವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಸೋಮಣ್ಣವ್ರು ಮಾತಾಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆಲಿ ಕೂಡ ಮಾತಾಡಿದ್ದೀನಿ. ಆದರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಮಸ್ಯೆ ಮತ್ತು ರಾಮ್ಲವ್ರ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರ. ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ಮಂದಿ, ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ್ ರೆಡ್ಡಿಯನ್ನು ಕರೆಸ್ರಿ. ನಮ್ಮಲ್ಲಿ ಯಾವ್ಯಾವುದು ವೈಮನಸ್ಸು ಇಲ್ಲ. ನಮ್ಮಿಬ್ಬರನ್ನ ನೀವು ಸರಿ ಮಾಡಬೇಕು, ಮೀಡಿಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ. ಅರ್ಧ ಲೋಟ 5 ನಿಮಿಷ ನೋಡಿರಿ. ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದ್ರು, ನಾವು ಮಾತಾಡಿದ್ವಿ. ಆಮೇಲೆ ಯಾವತ್ತನ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋದು ತಪ್ಪು, ನಾನು ಮಾಡಿರೋದು ಕರೆಕ್ಟ್ ಆಗಲಿ, ನಾನು ಮಾಡಿರೋದು ಕರೆಕ್ಟು, ಅವ್ರು ಮಾಡಿರೋದು ತಪ್ಪು ಅಂತೇಳಿ ಎಲ್ಲನೂ ಹೋಗಿವ. ಇಲ್ಲಿದ್ರೆ ಅವ್ರು ಏನೋ ಅಧ್ಯಕ್ಷ ಇವಾಗ ಅಲ್ಲ ರಾಜಕೀಯ ಅಲ್ಲ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಇವತ್ತು ಎಲ್ಲನಾಗಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ. ಇವತ್ತು ರಾಜಕೀಯ ಪೊಲಿಟಿಕಲ್ ಆಗಿ ನಾವು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಿಲ್ಲ. ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿರೋ ಕಾರಣ ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ. ಅಲ್ಲ ನಾನೇನು ಹೇಳ್ತೀನಿ, ಹೈಕಮಾಂಡ್ ಕೂಡ ನಾನು ಹೇಳಿದಂಥ ಮಾತೇನೆಂದರೆ, ಇವತ್ತು ಬೇರೆ ಜಿಲ್ಲೆಗಳನ್ನ ಹೋಲಿಸಿದರೆ ನಮ್ಮ ಬಳ್ಳಾರಿ ಜಿಲ್ಲೆ ಆ ಥರ ನಮಗೆ ಒಬ್ರಿಗೊಬ್ರು ಕಚ್ಚಾಟ ಇಲ್ಲ. ನಮ್ಮಲ್ಲಿ ನೀವೇನನ್ನ ನೀವು ಮೆಸೇಜ್ ಕೊಡ್ಬೇಕಂತೇಳಿ ಅಂದ್ಕೊಂಡ್ರೆ ಒಂದು ಅರ್ಧ ಲೋಟ ಬಿಸಿ ನೀರು ಹತ್ರ ನಮಗೆ ಸರಿ ಹೋಗ್ತದೆ. ಅದು ಕೂಡ ಎಷ್ಟೊತ್ತು 5 ನಿಮಿಷ. ನೀವು ರಾಮ್ಲೂರ್ನ ಜನಾರ್ದನ್ ಕರೀಲೇಬೇಕು, ಮಾತಾಡಲೇಬೇಕು, ಇಲ್ಲ ಒಂದು ರಾಜ್ಯಕ್ಕೊಂದು ಸಂದೇಶವನ್ನು ಕೊಡಬೇಕಾದ್ರೆ ಎಷ್ಟೊತ್ತು 5 ನಿಮಿಷ ರೀ. ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿದೆ ರೀ, ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿಲ್ಲ. ಅಲ್ಲ ಅವಕಾಶ ಬಂದಿಲ್ಲ. ಅಲ್ರಿ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಪೊಲಿಟಿಕಲ್ ಆಗಿ ಇವತ್ತು ಸಂಡೂರು ಬೈ ಎಲೆಕ್ಷನ್ ಇತ್ತು. ಸಂಡೂರು ಬೈ ಎಲೆಕ್ಷನ್ದಲ್ಲಿ ಇಬ್ಬರು ಕೂಡ ಎಲೆಕ್ಷನ್ ಮಾಡಿದ್ವಿ. ಅಲ್ಲ ಆಮೇಲೆ ಅಲ್ಲಲ್ಲ ಸರ್ ನಾನು ಅಲ್ಲಲ್ಲ ನಾನು ಏನು ಹೇಳ್ತಿದ್ದೀನಿ, ಇದು ಸಂಧಾನ ಇಲ್ಲ, ಅವರು ನಾವು ಬೇರೆ ಅಲ್ಲ, ಯಾವುದೂ ಅಲ್ಲ. ನಾವೆಲ್ಲರೂ ಕೂಡ ಇವತ್ತು ನೀವು ಸಂಧಾನ ಮಾಡ್ಬೇಕಂದ್ರೆ ಎಷ್ಟೊತ್ತು ಅವ್ರಿಗೊಂದು ಅರ್ಧ ಲೋಟ ಬಿಸಿ ನೀರು ಕೊಟ್ಟು ನಮ್ಗೆ ಅರ್ಧ ಲೋಟ ಬಿಸಿ ನೀರು ಕೊಟ್ಟು 5 ನಿಮಿಷ ಕೆಲಸ. ಇವತ್ತು ಯಾವುದು ಕೂಡ ಅವಕಾಶ ಸಿಕ್ಕಿಲ್ಲ. ನಾನು ಅಲ್ರಿ ರೆಡಿ ಅನ್ನೋದಲ್ಲ, ನಾವೆಲ್ಲರೂ ಕೂಡ ಒಂದೇ ಪಾರ್ಟಿಯಲ್ಲಿ ಇದ್ಮೇಲೆ ಎಲ್ಲರೂ ಕೂಡ ಒಂದೇ. ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಕಚ್ಚಾಟ ಆಡ್ಕೊಂತಾರೆ, ಒಬ್ರಿಗೊಬ್ರು ಪರಿಚಯ ಆಡ್ಕೊಂತ, ಹಂಗಿಲ್ಲ ನಮ್ಮ ಜಿಲ್ಲೆಯಲ್ಲಿ. ನಾವೆಲ್ಲರೂ ಕೂಡ ಒಂದೇ. ಅಲ್ಲಲ್ಲ ಹೈಕಮಾಂಡ್ ಕರೆಯೋದು ಬೇಡ ರೀ, ಹೈಕಮಾಂಡ್ ಕರೆಯೋದೇ ಬೇಡ. ನಾವು ಯಾವುದೇ ಸಮಸ್ಯೆನಿಲ್ಲ. ಅಲ್ಲ ನೀವು ಮಾಡಬೇಕು ಅಲ್ರಿ ನೀವು ಏನನ್ನ ಸರಿ ಮಾಡಬೇಕು ಅಂದ್ರೆ ಅವ್ರಿಗೆ ಪಾಪ ಡೆಲ್ಲಿ ದೂರ ಇದ್ದಂಥವ್ರು ಅವ್ರು ಏನು ಅಂದ್ಕೊಂತಾರೆ, ಎಲ್ಲ ಕಡೆ ಕೂಡ ಹಿಂಗೆ ಇರ್ಬೋದು. ನಮ್ಮ ಕಡೆ ಯಾವ್ದು ಸಮಸ್ಯೆನೇ ಇಲ್ಲ ರೀ. ನಾನು ಏನು ಹೇಳ್ತೀನಲ್ಲ, ಇದ್ರ ಸಮಸ್ಯೆನಿಲ್ಲ. ಇವತ್ತು ನೀವು ಸೋಮಣ್ಣವರು ಸೋಮಣ್ಣವರು ಹೇಳಿರೋ ಕಾರಣ ನೀವು ಹೇಳ್ತಾ ಇದ್ದೀರಿ. ಆ ಸೋಮಣ್ಣವ್ರು ಹೇಳಿದ ಮುಂಚೆ ಕೂಡ ಅದಕ್ಕಿಂತ ಮುಂಚೆ ಕೂಡ ಅಲ್ಲಲ್ಲ ಅವತ್ತಿದ್ದಂಥ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಎಲ್ಲನೋ ಒಂದು ಕಡೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಜನಾರ್ದನ್ ರೆಡ್ಡಿ ಅವರು ನನ್ನ ಬಗ್ಗೆ ಮಾತಾಡಿದ್ದಾಗಲಿ, ನನ್ನ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಯಾವುದಿಲ್ಲ. ಅವತ್ತು ಮೊನ್ನೆ ಸೋಮಣ್ಣವರು ಹೋಗೋ ಗಾಡಿ ಯಾರೋ ಬಂದು ತಂದು ಕೊಟ್ಟರು, ಜನಾರ್ದನ್ ರೆಡ್ಡಿ ಮಾತಾಡ್ದ. ಅವ್ರು ಫ್ಲೋ ಅಲ್ಲಿ ಏನಂದ್ರು, ಇಲ್ಲ ರೀ ನಾವು ಡೆಲ್ಲಿಗೆ ಬರ್ರಿ ಮಾತಾಡೋಣ, ರಾಮ್ಲೂರ್ ಸೇರ್ಕೊಬರ್ರಿ ಅಂದ್ರೆ ಅದೇನು ಅಂದ್ಕೊಂಡು ಅಲ್ಲಿ ಸಂಧಾನಕ್ಕೆ ಕರೆದಾನ ಅಂತೇಳಿ ಸೋಮಶೇಖರ್ ರೆಡ್ಡಿ ಹೇಳಿದ್ರು. ಆ ಸೋಮಶೇಖರ್ ರೆಡ್ಡಿ ಏನು ಗೊತ್ತೇ ಇಲ್ಲ, ಸುಮ್ಮನೆ ಮಾತಾಡ್ತಾನೆ ಅವನು. ಅದಕ್ಕೇನು ಗೊತ್ತಿಲ್ಲ. ಅದೇನಿದ್ರೆ ಮೀಡಿಯಾದಲ್ಲಿ ಮಾತಾಡಿ ನಾನು ದೊಡ್ಡನಾಗಬೇಕಂತ ಮಾತಾಡಿರ್ತಾನೆ.
ವಾಸ್ತು ಸಲ ಹೋಗ್ಯದ. ಮತ್ತೆ ಅಣ್ಣ ಅವರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದು ಅರ್ಧ ಒಳಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಅದು ಇರಬಾರ್ದು ಅಂತೇಳಿ ತೆಗೆದ್ವಿ. ಇದು ಏನಾದರೆ ಇವತ್ತು ಇಲ್ಲಿ ಗೇಟ್ ಇತ್ತು, ಅದು ಕೂಡ ಇದ್ದರೆ ಸೋಲೋ ಅಲ್ಲ ಅಂತೇಳಿ ಮಾಡಿದ್ವಿ. ಇನ್ನೊಬ್ಬ ವಾಸ್ತವನ ಬಂದು ಇನ್ನೊಂದು ಗೇಟ್ ತೆಗಿಬೇಕು, ನಾಳೆ ನಡೆದ ಮತ್ತೆ ಇನ್ನೊಂದು ಗೇಟ್ ತೆಗಿ, ಏನು ಮಾಡೋಕ್ಕಾಗುತ್ತೆ? ಈಗ ಸಂಡೂರು ಉಪಚುನಾವಣೆಯಲ್ಲಿ ಏನು ಆರೋಪ ಪ್ರತ್ಯಾರೋಪ ಎಲ್ಲ ಈಗ ಮುಗಿದೋದ ಕತೆ. ನನಗೆ ಗೊತ್ತಿರೋ ಪ್ರಕಾರ ನನ್ನ ಜಿಲ್ಲೆಯಲ್ಲಿ ಯಾವುದು ಕೂಡ ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ ಅವತ್ತಿನ ಸಂದರ್ಭದಲ್ಲಿ ಏನಾಯಿತು ಅದು ಅಷ್ಟೇ ಆಯಿತು ಬಿಟ್ಟಿಗಿನ ಮುಂದಕ್ಕೆ ಅದು ಬೆಳೆಸ್ಕೊಂಡು ಹೋಗೋದು ಕೂಡ ಇಷ್ಟ ಇಲ್ಲ. ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ, ರಾಜಕೀಯವಾಗಿ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಬರೋಂಥವ್ರು, ರಾಜಕೀಯವಾಗಿ ನಾವೆಲ್ಲರೂ ಕೂಡ ಕೂಡಿರೋಂಥವ್ರು ಅಂತ ಮಾತು ಏನು ಹೇಳ್ತೀನಿ. ಅಲ್ಲ ನನಗೆ ಯಾರು ಹೇಳಿ